జగమంతా నీదే కదరా జంగమా, జనమందరూ పూజించే శివలింగమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, నాగుపాము నీ మెడలో నా హారమా, నరులనెప్పుడు గాచే చెడు సంహారమా, తలన గంగ ఉన్న తీరని దాహమా, జోలవట్టి తిరగడము నీకవసరమా, నిండు నలుపు రూపమా నిజాలేంటో చూపమా, జంతు చర్మ దేహమా అంతులేని సందేహమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, జగమంతా నీదే కదరా జంగమా, జనమందరూ పూజించే శివలింగమా. పార్వతి సగభాగమై గణనాథుడి పునాది పుట్టుకవై వెలిగే నీకెందుకో శ్మశాన సంచారం, కుబేరునికి వరములు కుమ్మరించి అష్ట సిద్ధ నిధులు, నువ్వేమో భిక్షాటన అసలేంటి మర్మం, ఏ విశ్వమంత నీ భక్త జనమే వాళ్ళ ఎదలన్నీ నీ నివాసమే, అయినా నీకు ఇల్లు లేదట ఎంతటి హాస్యమే, నీ మాట దాటి చిన్న చీమ కూడా కాటేయదుగా ఓ పరమేశ, ఓ చిటికేసి తీర్చెయ్యరాదమా అందరి హరిగోస, నిలకడంటూ లేని నిత్య ప్రయాణమా, నిన్ను కొలిచే భక్తుల నిండు ప్రాణమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, నటరాజ స్వరూపమా, పంచభూతములన్నీ నీ వశమా, చావు పుట్టుకలనే మించినది నీ మహిమా, కైలాసం వీడవా కాస్తైనా చూడు జనము గొడవ, అనుమానం తీర్చవా నువ్వు మనిషా దేవుడివా, నీ ఇంటి మనిషి ఆ పార్వతమ్మకు బంగారాలే నిలువెల్లా, నీకు మాత్రము సిద్ధంగా ఒళ్ళంత మూడిదేలా, ఒక ఏడు కాదు రెండేళ్లు కాదు ప్రతి ఏడు ఇంతే మా ప్రేమ, నేను సుట్టమోలే ఎంతనుకున్నా ఏ గుట్టు విప్పవేలా, ఒక్క పొద్దు జాగారాలకు గీతుగా సక్కదిద్దు మా బతుకులనే తేటగా, కోటి పేరు నీకున్న అలవాటుగా, శంకరయ్య అంటే పలుకు ప్రేమగా, జగమంతా నీదే కదరా జంగమా, జనమందరూ పూజించే శివలింగమా, నాగుపాము నీ మెడలో నా హారమా, నరులనెప్పుడు గాచే చెడు సంహారమా, అర్థమవని ఆది భిక్షు అవతారమా, ఆచరించి తెలిపే జీవిత సారమా, తలన గంగ ఉన్న తీరని దాహమా, జోలెవట్టి తిరగడము నీకవసరమా,
ಒಂದು 11ರಿಂದ ಆಮೇಲೆ 4 ಗಂಟೆಯಿಂದ 6 ಗಂಟೆ ಈ ಒಂದು ವಿಶೇಷವಾದಂತಹ ಇಲ್ಲಿ ಈ ಒಂದು 4 ಹಬ್ಬದ ಪೂಜೆ ನಡೆಯುತ್ತದೆ. 11:50ಕ್ಕೆ ಲಿಂಗೋದ್ಭವ ಇದೆ. ಲಿಂಗೋದ್ಭವ ಕಾಲದಲ್ಲಿ ಕಮಲದ ಹೂವುಗಳಿಂದ ಸ್ವಾಮಿಯನ್ನ ಅರ್ಚಿಸಲಾಗುತ್ತದೆ. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಎಲ್ಲರೂ ಆ ಒಂದು ಪೂಜೆ ಪ್ರತಿ ವರ್ಷ ನೆರವೇರಿಸ್ತಾ ಇದೀವಿ. ರಾತ್ರಿ 11:50ಕ್ಕೆ ಲಿಂಗೋದ್ಭವ ಕಾಲ ಅಂತ ಇಲ್ಲಿ ಸ್ವಾಮಿಯವರನ್ನು ನೋಡಲು ಸುಮಾರು ವೇಲಾಂತರ ಜನ ಇಲ್ಲಿ ಬಂದು ಭಗವಂತನನ್ನ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಹೀಗೆ ಸಹ ವಿಶೇಷವಾಗಿ ಈ ಜನಸ್ತೋಮ ಪ್ರತಿ ವರ್ಷ ಹಿಂಗೆ ಇರುತ್ತದೆ. ಎಲ್ಲರಿಗೂ ಆ ಭಗವಂತನ ಕೃಪಾ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಈ ದಿನ ತಾಲೂಕು ವ್ಯಾಪ್ತಿ ಈ ಒಂದು ಅರಕೆರೆ ಪುಣ್ಯಕ್ಷೇತ್ರ ಒಂದು ಸಹಸ್ರ ಸಂಖ್ಯೆಯಲ್ಲಿ ಸುಮಾರು ಎಷ್ಟು ಸಾವಿರ ಜನ ಸೇರ್ತಾರೆ ಇಲ್ಲಿ? ಸುಮಾರು ಅಂದ್ರೆ ಈ ಶ್ರೀನಿವಾಸಪುರ ತಾಲೂಕಲ್ಲಿ ವಿಶೇಷವಾದಂತಹ ಕ್ಷೇತ್ರ ಇದು. ಸುಮಾರು 30ರಿಂದ 40 ಸಾವಿರ ಜನ ಇಲ್ಲಿ ಸೇರ್ತಾ ಇದ್ದಾರೆ. ಪ್ರತಿ ವರ್ಷನೂ ಸಹ ಈ ಒಂದು 40-50 ಸಾವಿರಕ್ಕೂ ಸಹ ಈ ಜನಕ್ಕೆ ಇಲ್ಲಿ ಉಪಹಾರ ಮುಂತಾದ ಇಲ್ಲಿ ನಾವು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 1000 ವರ್ಷಗಳ ಪುರಾತನವಾದಂತಹ ದೇವಾಲಯ ಇದು. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಸುಮಾರು 500 ವರ್ಷಗಳು ಈ ಒಂದು ಲಿಂಗ ಇಲ್ಲಿ ಚೌಡೇಶ್ವರ ಕುಂಟೆ ಇದೆಯಂತೆ. ಆ ಕುಂಟೆಯಲ್ಲಿ ಕಲ್ಲಲ್ಲಿ ಬಿಸಾಡಿದ್ರು. ಅದನ್ನು ತಂದು ಇಲ್ಲಿ ಜೀರ್ಣೋದ್ಧಾರಣೆ ಮಾಡಿ 26 ವರ್ಷಗಳಾಗಿದೆ. ಶಿವಗಂಗೆ ಸಿದ್ಧಗಂಗೆ ಪೀಠಾಧಿಪತಿಗಳಾದ ಶ್ರೀ ಶಿವಕುಮಾರ ಸ್ವಾಮಿಗಳು ಆವಾಗ ಇಲ್ಲಿ ಬಂದು ಅಮೃತ ಹಸ್ತದಿಂದ ಈ ಒಂದು ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ದಾರೆ. ಹಾಗೂ ಈ ಒಂದು 26ನೇ ವರ್ಷದ ಈ ಒಂದು ಜಾತ್ರೆ ವಿಶೇಷವಾಗಿ ಬ್ರಹ್ಮರಥೋತ್ಸವ, ಬೆಳಗ್ಗೆಯಿಂದ ಏಕಾಶ್ವ ರುದ್ರಾಭಿಷೇಕ ಹಾಗೂ ಕಲಶ ಸ್ಥಾಪನೆ, ಮೃತ್ಯುಂಜನೆ, ಅಂಕುರ ಧ್ವಜಾರೋಹಣೆ ಹಾಗೂ ವಿದ್ಯಾ ಕಲ್ಯಾಣೋತ್ಸವ, 2 ಗಂಟೆಗೆ ಬ್ರಹ್ಮರಥೋತ್ಸವ ವಿಶೇಷವಾಗಿ ಅಶೇಷ ಜನಸ್ತೋಮದಿಂದ ವಿಶೇಷವಾಗಿ ನೆರವೇರಿದೆ. ಹಾಗೂ ಇವಾಗ ಸಂಜೆ ಮತ್ತೆ 4 ಯಾಮದ ಪೂಜೆಯಲ್ಲಿ ಒಂದು ವಿಶೇಷವಾಗಿ 6 ಗಂಟೆಯಿಂದ ಇಲ್ಲಿ ಮಾಜಿ ಶಾಸಕರಾದಂತಹ ನಮ್ಮ ಅತ್ಯುತ್ತಮ ಹಾಗೂ ಪ್ರಿಯಕರವಾದಂತಹ ನಮ್ಮ ರಮೇಶ್ ಕುಮಾರ್ ಸರ್ ಅವರು ಪ್ರತಿ ವರ್ಷ ಇಲ್ಲಿ ಬಂದು ಭಗವಂತನ ದರ್ಶನ ಪಡೆದು ಅವರ ಈ ಒಂದು ಕ್ಷೇತ್ರಕ್ಕೆ ಸಹಕಾರ ವಿಶೇಷವಾಗಿದೆ. ಅವರದು ತುಂಬಾ ವಿಶೇಷವಾಗಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಪ್ರತಿ ವರ್ಷ ಸಹ ಅವರು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಅವರು ಸಹ ಅವರ ಸಂಘಟಕರು ಸಹ ಇವತ್ತು ಸಹ ಎಲ್ಲ ಒಂದು 50-60 ಜನ ಬಂದು ಭಗವಂತನ ದರ್ಶನ ಪಡೆದರು. ಈ ದಿನ ಈ ಒಂದು ಅರಕೆರೆ ದೇವಸ್ಥಾನದ ಒಂದು ಆಡಳಿತ ಅಧ್ಯಕ್ಷರು ಯಾವ ರೀತಿ ಸರ್ಕಾರ ಅಧ್ಯಕ್ಷರು ಇಲ್ಲಿ ನಮ್ಮ ಈ ಒಂದು ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ವಿಶೇಷವಾಗಿ ಜನಗಳಿಗೆ ಏನು ಅನುಕೂಲ ಬೇಕು ಎಲ್ಲ ಇಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು ಅಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಆಗಲಿ, ಅವ್ರ ರಕ್ಷಣೆ ಆಗಲಿ, ಪ್ರತಿಯೊಂದಕ್ಕೂ ಸಹ ಅವರು ಒಂದು ಇದು ಮುಡುಪಿಟ್ಟು ಮಾಡ್ತಾ ಇದ್ದಾರೆ. ಅವರ ಮಗಳಾದಂತಹ ಶ್ರುತಿ ಪ್ರೇಮ್ ತೇಜ್ ಅವರು ಸಹ ಇಲ್ಲಿ ಉಸ್ತುವಾರಿಗಳಾಗಿ ಪ್ರತಿಯೊಂದು ವಿಷಯವನ್ನು ನೋಡ್ತಾ ಇದ್ದಾರೆ. ಈ ದಿನ ಎಲ್ಲಾ ಭಕ್ತರಿಗೆ ಸಹಸ್ರ ಸಂಖ್ಯೆ ಒಂದು ಜನಸಾಮಾನ್ಯರಿಗೆ ಒಂದು ಪ್ರಸಾದ ಆಗಲಿ ಯಾವ ರೀತಿ ಬೆಳಗಿನ ಸಾಯಂಕಾಲವರೆಗೂ ವ್ಯವಸ್ಥೆ ಇರುತ್ತೆ? ಇಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಸುಮಾರು ಅಂದ್ರೆ 20-30 ಕ್ವಿಂಟಾಲ್ ಅವಲಕ್ಕಿ ಹಾಗೂ 10 ಕ್ವಿಂಟಾಲ್ ರವೆಯಿಂದ ಪ್ರಸಾದವನ್ನು ಮಾಡಿ ಉಪಹಾರ ಇಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಇದೇ ಪ್ರತಿ ವರ್ಷ ನೀಡ್ತೀವಿ. ಈ ದಿನ ಒಂದು ರಥೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮೊಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆಗೆ ಈ ಭಕ್ತಾದಿ ದೇವರು ಒಂದು ಆಶೀರ್ವಾದ ಯಾವ ರೀತಿ ಇಲ್ಲಿ ಪ್ರತಿ ವರ್ಷ ನಡೆಯುವ ಈ ರಥೋತ್ಸವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ವಿಶೇಷವಾಗಿ, ಯಾಕಂದ್ರೆ ನಮ್ಮ ಹಿಂದುತ್ವಕ್ಕಾಗಿ ವಿಶೇಷ ಈ ಕ್ಷೇತ್ರ ಇಡೀ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ವಿಶೇಷವಾದ ಕ್ಷೇತ್ರ ಆಗಿದೆ. ನಾವು ಜನಗಳಿಗೆ ವ್ಯವಸಾಯ, ವ್ಯಾಪಾರ, ಉದ್ಯೋಗ, ವಿದ್ಯಾ, ಬುದ್ಧಿ, ಆರೋಗ್ಯಕ್ಕಾಗಿ
ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ರಥೋತ್ಸವವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು.